ಓಕೆ, ಇವತ್ತು ನಮ್ಮ ಮನೆಯಲ್ಲಿ ಮೀನಿನ ಸಾಂಬಾರ್ ಆಗಿರೋದ್ರಿಂದ ಮೀನು ಮಾಡುವ ವಿಧಾನಗಳು ಹೇಳ. ಏನೇನ್ ಮಾಡ್ಬೇಕು ಮುಂಚೆ? ಫಸ್ಟ್ ಮೀನ್ ಅಂಗಡಿಗೆ ಹೋಗ್ಬೇಕು. ಆಮೇಲೆ ಮೀನ್ನ ಯಾವ್ದು ಬೇಕೋ ರೇಟ್ ಕೇಳಿ ತಗೋಬೇಕು. ಆಮೇಲೆ ಕಟ್ ಮಾಡಿಸ್ಕೋಬೇಕು. ಸಾಂಬಾರಿಗೆ ಬೇಕಾ ಫ್ರೈ ಮೀನಿನ ಕಂಡು ತೊಳೆಯಲ್ಲೇ ಕ್ಲೀನ್ ಆಗಿ ತೊಳಿ ಸಿಗಾಗ್ತದೆ. ಏನೇನ್ ಹಾಕಿ ಬೈ ಅದಕ್ಕೆ ಹೇಳ್ಬೇಕು, ಏನೇನ್ ಹಾಕಿ ಹೇಳೋದಕ್ಕೆ? ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಟೊಮೊಟೊ, ಲವಂಗ, ಬಿಸ್ಕೆಟ್, ಕ್ಯಾರೆಟ್. ಕ್ಯಾರೆಟಾ? ಕ್ಯಾರೆಟ್ ಹಾಕ್ತಾರ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹಾಕಲ್ಲ ನಿಮ್ ಕಡೆ? ನಮ್ ಕಡೆ ಹಾಕಲ್ಲಪ್ಪ. ನಮ್ ಕಡೆ ನಾವ್ ಹಾಕ್ತಿವಿ. ಕ್ಯಾರೆಟ್, ಮೆಣಸಿನಕಾಯಿ, ನಿಂಬೆಹಣ್ಣು. ಇಷ್ಟು ತಗೊಂಬಂದೆ. ಹತ್ರ ಉಂಡು ತಿರುಗಿಸ್ಬೇಕು. ಅಣ್ಣ ಮೀನು ತೊಳಿತಿದ್ದಾನೆ. ತೊಳಿ ಚೆನ್ನಾಗಿ ತೊಳಿ, ಟೇಸ್ಟ್ ಚೆನ್ನಾಗಿ ಬರಬೇಕು. ಫಿಶಲ್ಲಿ ಎಲ್ಲಾದ್ರೂ ಕೊಬ್ಬಿರ ನೋಡಿದ್ಯಾ? ಇಲ್ಲ, ನಿನ್ನಲ್ಲಿ ಐತಲ್ಲ. ಅದ್ರಲ್ಲಿ ಐತಾ? ಅದ್ರಲ್ಲಿ ಐತಾ? ನಮ್ಮ ಕಲಾವಿದರ ಕಲಾಕಂಡ ನೋಡ್ರಿ. ಬೈ ನೋಡ್ ಭಯ್ಯ, ಕಲಾಕಂಡ ನೋಡಿಲಿ. ತೊಳೆಯೋದ್ರಲ್ಲಿ ಕಲಾಕಂಡ ಮಾಡೋಣ ಅಣ್ಣ. ಕೆಳಗೆ ತಪ್ಪೇ ಭಯ. ಸಿಂಕಲ್ ಬಿದ್ದಿರೋ ಮೀನನ್ನು ಏನ್ ಭಯ್ಯ, ಬಾರಿ ಕಲರ್ ಬಂದೈತೆ. ಕಲರ್ ಹೆಂಗೈತೆ ಅಂತ ಟೇಸ್ಟ್ ಯಾವ ರೇಂಜ್ಗೆ ಇರ್ಬೇಕು? ಹಂಗೆ ಇರುತ್ತೆ ನಮ್ದು ಗೊತ್ತಲ್ಲ. ಹಾ, ನಮ್ದು ಹೆಂಗಿರುತ್ತೆ ಅಂತ ಗೊತ್ತಲ್ಲ. ಹೊಸಕೋಟೆ ಬಿರಿಯಾನಿ ಮೀರ್ಸುತ್ತೆ. ಹೊಸಕೋಟೆ ಬಿರಿಯಾನಿ ಮೀರ್ಸುತ್ತೆ. ನಾನು ನೋಡ್ತೀನಿ ಯಾವ ರೇಂಜ್ಗೆ ಇರುತ್ತೆ ನಿಮ್ದು ಅನ್ನೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆವಾಗಲೇ ಹಾಕಿಲ್ಲೇನು? ಅವಾಗ ಇದು ನುಣ್ಣಗಿರುತ್ತಲ್ಲ, ಅದಕ್ಕೆ ಹಾಕಿಲ್ಲ ನಾವು ಫಸ್ಟ್. ಇನ್ನೂ ನುಣ್ಣಗಾಗ್ಬಿಡುತ್ತೆ ಅಂತ ಹೇಳಿ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ. ಹಾಗೆ ಅಣ್ಣ ಫಿಶ್ ತೊಳೆದು ಕ್ಲೀನ್ ಮಾಡಿಟ್ಟಾನೆ. ಪಟ್ ಅಂತ ಮಾಡ್ಬೇಕು ನೋಡು ಗೈಸ್. ಮಟನ್ ಬೇರೆ ತಂದಾರೆ. ಯಾಕೆ ಇಷ್ಟೆಲ್ಲ ತಂದಾರೆ ಅಂದ್ರೆ ಇವತ್ತು ಇವರ ಪುತ್ರನ ಜನ್ಮದಿನದ ಪಾರ್ಟಿ ಆಗಿರೋದ್ರಿಂದ ಇಷ್ಟೆಲ್ಲ ತಂದವ್ರೆ. ಹೇಳು ನಿಮ್ಮ ಮಗ ಹೆಸರು ಹೇಳು ಭಯ್ಯ. ಬರ್ಡೇ ವಿಶ್ ಮಾಡ್ತಾರೆ ಪಾಪ. ನಿಮ್ಮ ಅಲ್ವಾ, ಮತ್ತೆ ಬೇರೆ ಯಾರೋ ಕೊಡ್ಸಿರೋದು ಹಂಗಂದ್ರೆ ಫುಲ್ ಜಾಲಿ. ಚಿಕ್ಕಪ್ಪ ಬರ್ತಾರಂತನಾ? ಓಹೋ, ನೋಡಿ ಗೈಸ್, ಅವ್ರು ಚಿಕ್ಕಪ್ಪ ಬರ್ತಿದಾರೆ ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ಮಟನ್ ಫಿಶ್ ಎಲ್ಲ ಮಾಡ್ತಾರೆ. ನಮಗೋಸ್ಕರ ಒಂದಿನೂ ಮಾಡಿಲ್ಲ ಇವನು, ಈ ಪುಣ್ಯಾತ್ಮ. ಅವ್ರು ದುಡ್ಡು ಹಾಕಿದ್ರೆ ಮಾತ್ರ ಮಾಡೋದಾ? ಏನದು? ಫಿಶ್ ಫ್ರೈ ಪೌಡರು ಹಾಕು. ತೋರ್ಸಾಕಲ್ಲ. ಏ ಹುಷಾರ್ಲಿ. ಎರಡು ಫಿಶ್ ಫ್ರೈ ಪೌಡರು, ಮಟನ್ ಬೇಯದು, ಚಿಕನ್, ಮಟನ್, ಹಾಂ, ಕೋಳಿ. ಗಾರ್ಲಿಕ್ ಪೇಸ್ಟ್ ಬೇಡ? ಒಂದು ಗಾರ್ಲಿಕ್ ಪೇಸ್ಟು. ಕಟ್ ಮಾಡಿದ್ದೆ. ಇದು ಗಲಾಟೆ ಆಗ್ತಾವ ಅದಕ್ಕೆ. ಲಿವರ್ಗೆ ಸಾಕಾರ್ದ ಹಾಕ್ನಾ? ನಂಗೆ ಪೂರ್ತಿ ಆಗ್ಬಿಡ್ತೀನಿ. ಆಗ್ಬಿಲ್ಲ? ಕಟ್ ಮಾಡ್ಬೇಕದನ್ನ. ಲಿವರ್ ತಿನ್ನೋರಿದ್ದಾರೆ ಭಯ್ಯ. ಯಾರು ಯಾಕೆ ನಾನೇ ತಿಂತೀನಿ ಜಾಸ್ತಿ ಲಿವರ್ನ. ಹಂಗೆ ಜಾಸ್ತಿ ತಿನ್ನೋಕೆ ಹೋದ್ರೆ ಹಿಡಿದು ಬಿಡ್ತದೆ ನೋಡಿ ಅದು. ಆಮೇಲೆ ಲಿವರು ಒಂದು ಮೊಟ್ಟೆ ಕತೆ. ಇದರಲ್ಲಿ ಈರುಳ್ಳಿ ಬೇಯ್ತೈತೆ. ಒಂದು ಮೊಟ್ಟೆ ಮೀನಿನ ಕತೆ. ಚೆನ್ನಾಗಿ ಟೇಸ್ಟ್ ಬರೋದ್ರೆ ಹಾಕು, ಎರಡು ಹಾಕು. ಅದರಲ್ಲೇನು ಹಾಕಲ್ವಾ ಆಯಿಲ್? ಏನು ಕಲರೇ ಗೊತ್ತಿಲ್ಲ ನಾವು. ಆಕ್ಚುಲಿ ಪೇಸ್ಟ್ ಮಾಡ್ಕೊಂಡು ಆಮೇಲೆ ರೂಮಿನ 2 ಮೇನ್ ಚೆಫ್ಸ್ ಮಿಸ್ಟರ್ ಯುವರಾಜ್ ಡಿ ಅಂಡ್ ದೇವರಾಜ್. ನಿಮ್ಮ ಇನ್ಶಿಯಲ್ ಏನು ಭಯ್ಯ? ಚಿಕನ್ ದೇವರಾಜ್. ಹಾಂ, ಕಟ್ ಮಾಡ್ಬೇಕಾ? ಕೊಡಿ, ಇಲ್ಲದು ಚಾಕು ಇದೆ. ಚಾಕು ಕೊಡೋದು ರಾಜ್.
ಕೊಬ್ಬು ಯುವರಾಜ್ಗಿದ್ದಷ್ಟು ಐತೆ ಕೊಬ್ಬು ಇದಕ್ಕೆ. ನನ್ನ ಚಿಕನ್ ಬೇಯಿಸ್ತಾವ್ರೆ. 5 ನಿಮಿಷದಲ್ಲಿ ಚಿಕನ್ ಮಾಡೋದು ಹೇಗೆ? 5 ನಿಮಿಷದಲ್ಲಿ ಚಿಕನ್ ಮಾಡೋದು ಹೇಗೆ? ನೆಕ್ಸ್ಟ್ ನಾನು ಇದು ಓಪನ್ ಮಾಡ್ತೀನಿ ಭಯ್ಯ, ಕುಕಿಂಗ್ ಚಾನಲ್ ಓಪನ್ ಮಾಡ್ತೀನಿ. ಕಲರ್ ಬಂದ್ಬಿಡ್ತಲ್ಲ ಅಲ್ಲೇ, ಇನ್ನೂ ಕಲರ್ ನಮ್ಮ ಕೈಯಲ್ಲಿ ಬರಲೇಬೇಕು. ನಿನ್ನ ಕೈಯಲ್ಲಿ ಆಗಿದ್ದಕ್ಕೆ ಆ ರೇಂಜ್ಗೆ ಐತಿ, ಇಲ್ಲಾಂದ್ರೆ ದೇವಣ್ಣನ ಆಗಿದೆ ಇನ್ನೂ ಚೆನ್ನಾಗಿ ಮಾಡ್ತಿದ್ರು. ನೀನು ಇದಕ್ಕೆಲ್ಲ ಯಾಕೆ ಬರೀ ಏನು ಮಾಡೋದಪ್ಪ, ನಮ್ಗೆ ಅಲಾರ್ಸ್ ಅಷ್ಟೇ ಬರುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಮತ್ತೆ ಇದಿದ್ರೆ ಗಟ್ಟಿ ಇದ್ರೆ ಹಾಕಿ ಇನ್ನೊಂದು ಪೌಡ್ರು, ಇನ್ನೊಂದು ಮೊಟ್ಟೆ ಹಾಕಿ. ಪೌಡ್ರಲ್ಲಿ ತಿನ್ನೊಂದು ಎರಡೇ ಇಲ್ಲ ಐದು ನೋಡ. ಮ್ಯಾರಿನೇಟ್ ಮಾಡಿ ಎಷ್ಟೊತ್ತು ತಗೋಬೇಕು ಮ್ಯಾರಿನೇಟ್ಗೆ? ಒಂದು 10 ನಿಮಿಷ ಸಾಕು. 10 ನಿಮಿಷ ಸಾಕು. ಅಣ್ಣ ಚಿಕನ್ ಮಾಡ್ತಾರೆ ತಡಿಯೋ. ಚಿಕನ್ನು ಎಣ್ಣೆ ಫಸ್ಟು, ಆಮೇಲೆ ಚಿಕನ್ನು, ಅರಿಶಿನ, ದೆನ್ ಮಿಕ್ಸ್. ಓಮ್ ಓಮ್. ಚಿಕನ್ ಮಾಡುವ ವಿಧಾನ: ಮನೆಯಿಂದ ಹೊರಗೆ ಹೋಗಿ ಚಿಕನ್ ಅಂಗಡಿಗೆ ಹೋಗಿ ಕಟ್ ಮಾಡಿಸ್ಕೊಂಡು ಬನ್ನಿ. ಇರೋ ಈ ತರ ಕಲರ್ ಬರ್ಬೇಕು. ಏನಾದ್ರು ಮಿಕ್ಸಿ ಎಲ್ಲ ಇರೋದ್ ನಾಲ್ಕು, ಮಸಾಲೆ ಹಾಕು, ಉಪ್ಪು ಹಾಕು, ಅಷ್ಟೇ ಇರ್ತದೆ. ಏನಾಯ್ತದ? ನಂಗೆ ಗೊತ್ತಿರ್ಲಿಲ್ಲ, ನಂಗೆ ಅಷ್ಟು ಬರಲ್ವಲ್ಲ. ತರಕಾರಿ ಸಾಂಬಾರ್ಗಿಂತ ಚಿಕನ್ ಈಸಿ, ಗೊತ್ತಾ ನಿಂಗದು? ಅದಕ್ಕೆ ತಂದಿದ್ದು. ಆಯ್ತು, ಆಮೇಲೆ ಸಾಕ್ಬಿಡು. ಎಷ್ಟು ಕಲ್ಸಿಯಾ? ಆ ಪೇಸ್ಟ್ ಟೇಸ್ಟ್ ಕೂಡ ಹೋಗ್ಬಿಡ್ತಾನೆ ನೀನು ಕಲ್ಸಿ. ಭಯ ಸಾಕಾ? ಮುಚ್ಚಕ್ ಮುಚ್ಚು ಮ್ಯಾರಿನೇಟ್ ಗಿಡೋಗು ಫಿಶ್ ಮೊನ್ನೆ ತೆಗೆ ಮಾರ್ಬಿಟ್ಟು ಆಮೇಲೆ ಎಲ್ಲ ಫ್ರೈ ಮಾಡಾಕ್ಬಿಟ್ಟು ಆಮೇಲೆ ಟೇಸ್ಟ್ ಇಲ್ದಿರ ಕರ್ರಿಗೆ ಮಾಡಾಕಿದ್ದೆ ಲಾಸ್ಟ್ ಟೈಮ್. ಏನೇನು ಹಾಕಿದ್ರೆ ಮಸಾಲ? ಜೀರಾ ಮಸಾಲನ, ರುಬ್ಬಿರೋ ಮಸಾಲ, ಮಿಕ್ಸಿಗೆ ಹಾಕಿರೋ ಮಸಾಲ ಅಂತೇಳಿ ಹೋಮ್ ಮೇಡ್ ಮಸಾಲ ನೀವು ಮಾಡ್ಕೊಂಡಿರೋದು. ನಾವೇ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ನೋಡು ಅಲ್ಲಿ ಕಲರ್ ನೋಡು ಯಾವ ರೇಂಜಿಗೆ ಅದು. ಇದೇ ಹಿಂಗೆ ಅಂದ್ರೆ ನಾವು ತಿಂದ ಮೇಲೆ ಕಳೆದೋಗ್ಬಿಡ್ಬೇಕು. ತಿಂದ್ರೆ ಒಗ್ಗರಣೆ ಮೂವಿದು. ಒಗ್ಗರಣೆ ಮೂವಿ ಅಷ್ಟೆಲ್ಲ ಐಡಿಯಾ ಇಲ್ಲ ಬಿಡು ನಂಗೆ. ಉಪ್ಪು 1 ಸ್ಪೂನ್ ಉಪ್ಪು, ಮೆಣಸಿನ ಪುಡಿ ಹಾಕಲ್ವಾ? ಶೇಕ್ ವೆಲ್ ಬಿಫೋರ್ ಇಸ್ ಶೇಕ್ ಸಾಕು. ಜಾಸ್ತಿ ನೀರು ಬೇಡ, ಸಾಕು. ಮಸಾಲೆ ನನ್ನ ಬೇಡ, ಸಾಕು. ಭಯ ರೈಸ್ ಐತೆ ಭಯ, ಆಗಲ್ಲ. ಜಾಸ್ತಿ ನೀರು ಮಾಡಬೇಡ, ಗಟ್ಟಿ ಇರ್ಲಿ. ಇನ್ನೇನಿಲ್ಲ. ಲಾಸ್ಟ್ ಟೈಮ್ ನೀರು ಮಾಡಾಕಿದ್ದು ಬರೀ. ನಾವು ನಾನ್ ವೆಜ್ ತಿಂದಷ್ಟು ವೆಜ್ ಕೂಡ ಮಾಡಲ್ಲ ಮನೇಲಿ ಅನ್ಕೋತೀನಿ. ನೀವು ಮನೆಯಲ್ಲಿ ಇನ್ನು ಕಮ್ಮಿ ಆಗೈತಿ ಅಲ್ವಾ? ಮನೆಗೆ ಖಾರ ಪುಡಿ ಆಗಲ್ಲ ಭಯ? ಪುಡಿ ಹಾಕಲ್ಲ. ಮೆಣಸಿನ್ಕಾಯಿ ಹಾಕಿದೆ ನಾವು ಆಗಲಿ. ಅದಕ್ಕೆ ಇದು ಖಾರದಲ್ಲಿ ಮೆಣಸಿನ್ಕಾಯಿ ಹಾಕೊಂಡಿದ್ದೇವೆ ಹಾಗೆ ರುಬ್ಬಿರೋದಕ್ಕೆ. ಸೊ ಒಂದು ಅರ್ಧ ಗಂಟೆನಾ ಇದು ಇದಾಗಕ್ಕೆ? 10 ನಿಮಿಷ. 10 ನಿಮಿಷದಲ್ಲಿ ಚಿಕನ್ ಮಾಡೋದು ಹೇಗೆ? ಮುಗೀತು. 10 ನಿಮಿಷ ಇಟ್ಟರೆ ಇದು ಮುಗೀತು. ಅಷ್ಟೇ, ಚಿಕನ್ ಹಾಕೋದು ತಿನ್ನೋದಷ್ಟೇ, ಟೇಸ್ಟ್ ಮಾಡೋದಷ್ಟೇ. ತಿನ್ಬೇಡ ನೀನು, ಯಾವ ಪರವಾಗಿಲ್ಲ ತಿನ್ಬೇಡ. ಇಲ್ಲ ಚಿಕನ್ ರೆಡಿ ಆಗೈತಲ್ಲ, ಮಾಡಿ ಟೇಸ್ಟ್. ಇಲ್ಲ ನೀ ಮಾಡಿ ನಾ ಮಾಡಲ್ಲ. ಹಬ್ಬ ಅನ್ಬೇಕು. ಬರೀ ಬಯ್ಯು ಹೆಂಗೈತೆ? ಮಸ್ತ್ ಇದೆ. ಸೊ ಚಿಕನ್ ಹೋಗಿದ್ದು. ಇವಾಗ ಫಿಶ್ ಫ್ರೈ ಮಾಡುವ ವಿಧಾನ. ಫೋನ್ ಹಿಡ್ಕೊ. ಅಣ್ಣ ಮಾಡ್ತಾರೆ ದೋಸೆ, ನಾನು ತಿಂತೀನಿ. ಫಸ್ಟ್ ಬಾಣಲಿ ಕಾಯಕ್ಕೆ ಇಡಬೇಕು. ಬಾಣಲಿನ ನಿಮ್ಮ ಕಡೆ ಏನಂತಾರೆ? ಹೆಂಚು. ನಮ್ಮ ಕಡೆ ಬಾಣಲಿ ಅಂತಾರೆ. ಪಕೋಡೆ ಬಾಣಲಿ. ಹಾಂ ಕಣ. ಸ್ವಲ್ಪ ಕಾಯಿಲೆ
ನೋಡಿ ಫ್ರೆಂಡ್ಸ್, ಇವ್ನು ನಮಗೆಲ್ಲ ಮಾಡಕ್ ಹೋಗ್ಬಿಟ್ಟು ಬೋಳಿ ಮಗ ತಿಂತಿರೋದು ಇವನು. ಇವನಿಗೆ ವಿಡಿಯೋ ಬೇಕು ಇವನಿಗೆ. ಈ ಕಡೆ ತಿನ್ನೋದು ಇಂಪಾರ್ಟೆಂಟು, ತಿನ್ನೋದು. ಚಿಕ್ಕದೊಂದು ಇದು ನೋಡಿ ಮುದ್ದೆ ಮಾಡ್ಲಿಕ್ಕೆ ಇಟ್ಟಿದ್ದೀವಿ ನಾವು. ಇವನು ತಿನ್ನೋದ್ರಲ್ಲಿ ಅವನು ನೀನ್ ಮಾಡ್ಬೇಕಂತ ವಿಡಿಯೋ ಈ ಮುದ್ದೆ ಇಷ್ಟ ಆಗುತ್ತೆ ಗೊತ್ತಾ? ಫಿಶ್ ಫ್ರೈ ಫುಲ್ ಕಲರ್ ಮುಳ್ಳಿರಲ್ಲ ಅಷ್ಟೊಂದು ಇದ್ರಲ್ಲಿ. ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್. ಹಾ, ಇದು ಚೈನಾದಿಂದ ಬೆಳಗ್ಗೆ ಇಂಪೋರ್ಟ್ ಆಗಿ ಇವಾಗಲೇ ಅಲ್ಲ US ಇಂದ. ಆದ್ರೂ ಚೆನ್ನಾಗಿ ಹೊಡೆದಿದ್ದಾರೆ ಪೀಸಸ್. USA US ಇಂದ ಇಂಪೋರ್ಟ್ ಆಗಿ ನಮಗೋಸ್ಕರ ಬೆಳಗ್ಗೆ ಆರ್ಡರ್ ಕೊಟ್ಟಿದ್ದು. ನೋಡಿ ಈ ಕಡೆ ಆಯಿಲ್ ಜಾಸ್ತಿ ಹಾಕಿದ್ದಾರೆ ನೋಡಿ, ಅದೆಷ್ಟು ಚೆನ್ನಾಗಿದಾಗಿದೆ ಅಂತ. ಪೀಸ್ ಚೆನ್ನಾಗಿ ಹೊಡೆದಿದ್ದಾನೆ ಆದ್ರೂ. ಅಡಿಗೆ ಬಂದಪ್ಪ ಚಪ್ಪಿಲ್ಲ ಹೇಳಕ್ಕೆ. ಅಲ್ಲ, ಬೈಕ್ ತಗೊಂಡು ಒಂದೇ ದಿನ ತೆರಿಗೆ ಕೊಟ್ರೆ ಏಕೈಕ ವ್ಯಕ್ತಿ ಅಂದ್ರೆ ಇವನೇ. ಇಲ್ಲೆಲ್ಲ ಮಾಡಿ ಇಟ್ಟವ್ರೆ. ಇನ್ನೂ ಇಷ್ಟೊಂದು ಐತೆ. ಇನ್ನೊಂದು ಸತಿಗೆ ಆಗೋಗುತ್ತಲ್ಲ, ಒಂದು ಸತಿ 2 ಸತಿಗೆ ಆಗೋಗುತ್ತೆ. ಪ್ಲಾಸ್ಟಿಕ್ ಪ್ಲೇಟಾಗಿ ಮುದ್ದೆ ಮಾಡೋ ಏಕೈಕ ವ್ಯಕ್ತಿ ನೀನೇ ನೋಡ್ಲಾ. ಕಲ್ಕೊಡು ಮಾಡ್ತೀನಿ. ಇದಾವ ತನಕ ಇದೆಲ್ಲ ಆಗ್ಬಿಡ ನನ್ನ ಮಗನ ಹೋಗಲೇ. ಹುಷಾರು ರೆಡಿ ಐತೆ, ಬನ್ನಿ ಇನ್ನು ಬೇಟೆ ಮಾಡೋದಷ್ಟೇನು. ಹೆಂಗಿದ್ ಭಯ್ಯ? ಸೂಪರ್. ಬಾಯಿ ನೀರು ಏ ಬಾರೋ ಬೇಗ.